ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿಮ್ಮದಾಗುತ್ತದೆ. ಗುಡ್ ಮಾರ್ನಿಂಗ್ ಕರ್ನಾಟಕ. ನಾನು ಆಶಾ. ಇದು ನನ್ನ ಪುಟ್ಟ ಪ್ರಪಂಚ. ನನ್ನ ಡೇ ಸ್ಟಾರ್ಟ್ ಆಗೋದು ಒಂದು ಕಪ್ ಆಫ್ ಜೀರಾ ವಾಟರಿಂದ. ಸೊ ಬೆಳಗ್ಗೆ ಎದ್ದ ತಕ್ಷಣ ಜೀರಾ ನೀರು ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸೊ ದೇವ್ರ ಪೂಜೆ ಮಾಡೋದು ಅಂದರೆ ಇಷ್ಟ. ಸೊ ಬೆಳಗ್ಗೆನೇ ಎದ್ದು ಹೊಸ್ಲೆಲ್ಲ ತೊಳೆದು ಅರ್ಶಿನ ಎಲ್ಲ ಹಚ್ಚಿ ಕುಂಕುಮ ಹಚ್ಚಿ ಅದರ ಮುಂದೆ ರಂಗೋಲಿ ಬಿಟ್ಟು ದೇವ್ರ ಪೂಜೆ ಮಾಡೋದು ಅಭ್ಯಾಸ. ಈ ಥರ ಮಾಡೋದ್ರಿಂದ ಒಂಥರ ಖುಷಿನೂ ಸಿಗುತ್ತೆ. ಬೆಳಗ್ಗೆ ಎದ್ದು ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಕೆಲಸ ಮುಗಿಸಿ. ಸೊ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ದಿನನಿತ್ಯ ಪೂಜೆ ಮಾಡ್ತಿರ್ತಾರೆ. ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಮಾಡ್ತಿರ್ತಾರೆ. ಒಳ್ಳೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮನೆ ಸ್ಪೆಷಲ್ ಮೆಂತ್ಯ ಬಾತ್. ಈ ಕ್ಲಿಪ್ಪಲ್ಲಿ ನಾನು ಮೆಂತ್ಯ ಬಾತ್ ಹೇಗೆ ಮಾಡೋದನ್ನು ಅಂತ ಕೂಡ ಹಾಕಿದ್ದೀನಿ, ಟೈಮ್ ಇದ್ದರೆ ನೋಡಿ. ಫಸ್ಟ್ ಒಂದು ಸ್ವಲ್ಪ ಮೆಂತ್ಯನ ಚೆನ್ನಾಗಿ ತೊಳ್ಕೊಂಡು ಒಂದು ಕಡೆ ಎತ್ತಿಕೊಂಡಿದ್ದೀನಿ. ಸೊ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಮೆಂತ್ಯನ ಹುರ್ಕೊಳ್ತೀನಿ. ಹುರ್ಕೊಂಡ ನಂತರ ಒಂದು ಕಡೆ ಅಕ್ಕಿ ನೆನೆಸಿಟ್ಟಿದ್ದೀನಿ. ಅಕ್ಕಿ, ಈರುಳ್ಳಿ, ಟೊಮೆಟೊ, ಒಗ್ಗರಣೆಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಂಪು ಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಮತ್ತು ನಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ. ಸೊ ಈಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸೋಂಪು ಕಾಳು, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಳ್ತೀನಿ. ಸೊ ರುಬ್ಬೋದಕ್ಕೆ ಹಸಿಮೆಣಸಿನಕಾಯಿ, ರುಬ್ಬೋದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತೀನಿ. ಸೊ ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ನಾವು ಏನು ಹುರಿದಿಟ್ಕೊಂಡಿರ್ತೀವಿ ಮೆಂತ್ಯ ಸೊಪ್ಪು ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಟೊಮೆಟೊನೂ ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಎಲ್ಲವನ್ನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆ ಕೊಡ್ತೀನಿ. ಒಂದು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಯಾವುದೇ ಒಂದು ಅಡುಗೆ ಆಗಿರಲಿ ರುಚಿ ಜಾಸ್ತಿ ಆಗಬೇಕು ಅಂತಂದರೆ ನಾರ್ಮಲಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನಿಷ್ ಆಗಬೇಕು. ಸೊ ನೆಕ್ಸ್ಟ್ ನಾನು ಏನು ಫ್ರೈ ಮಾಡಿಟ್ಟಿದ್ದೆ ಮೆಣಸಿನ್ಕಾಯಿ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ನೆಕ್ಸ್ಟ್ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತೀನಿ. ಸೊ ಅಟ್ ಲಾಸ್ಟ್ ನಾನು ಟೊಮೆಟೊ ಪ್ಯೂರಿನ ಹಾಕ್ತೀನಿ. ಸೊ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಕಪ್ಪಷ್ಟು ಚಿಕ್ಕ ಕಪ್ಪಷ್ಟು ಮೊಸರನ್ನು ಹಾಕ್ತೀನಿ. ಸೊ ಮೊಸರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು ಎಲ್ಲದಕ್ಕೂ ಒಂದು ಸ್ವಲ್ಪ ಮೊಸರನ್ನು ಹಾಕಿ ನೋಡಿ. ಸೊ ಇದೆಲ್ಲ ಹಾಕಿದ ಮೇಲೆ ನಾನು ಸ್ವಲ್ಪ ಅಕ್ಕಿಯನ್ನು ಹಾಕ್ತೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಅಕ್ಕಿಗೆ ಅಳತೆ ತಕ್ಕಂಗೆ ನೀರನ್ನು ಹಾಕಿ ನೀರನ್ನು ಹಾಕಿದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಕುಕ್ಕರನ್ನು ಲಿಡ್ಡನ್ನು ಮುಚ್ತೀನಿ. ಸೊ ನೆಕ್ಸ್ಟ್ ಕುಕ್ಕರ್ ಒಂದು ವಿಸಿಲ್ ಆಗಿ ಕರಿಯುತ್ತೆ, ನಾನು ರೆಡಿ ಆಗಿದೆ ಬನ್ನಿ ಅಂತ. ಸೊ ಜಸ್ಟ್ ಓಪನ್ ಮಾಡಿ ನೋಡಿದಾಗ ಸೂಪರ್ ಮೆಂತ್ಯ ಬಾತ್ ರೆಡಿ ಆಗಿರುತ್ತೆ. ಸೊ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಮೆಂತ್ಯ ಬಾತ್ ಸೂಪರ್ ಆಗಿತ್ತು ಎಲ್ಲ ತಿಂದು. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನಾನು, ನನ್ನ ಮಗ, ನಮ್ಮಮ್ಮ. ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ನಾವಷ್ಟೇ ಹೊರಗೆ ಹೋಗ್ತಾ ಇಲ್ಲ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವನೇ ನನ್ನ ಮಗ ಅಗಸ್ತ್ಯ. ನೋಡಿ ನಿಮಗೆಲ್ಲ ಹಾಯ್ ಮಾಡಿ ಪ್ಲೇನ್ ಕಿಸ್ ಕೊಡ್ತಾ ಇದ್ದಾನೆ. ಬಸ್ಸಲ್ಲಿ ಹತ್ತಿದ್ರೆ ತುಂಬ ಖುಷಿ ಅವನಿಗೆ. ಒಂದು ಊರು ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬರೋ ಅಷ್ಟಲ್ಲೇ ನನ್ನ ಮಗ ಮಲಗಿಬಿಟ್ಟಿರ್ತಾನೆ. ಸೊ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಅವನ್ನ. ಸೊ ಹಂಗೂ ಹಿಂಗೂ ನಮ್ಮ ಸ್ಟಾಪ್ ಬಂದೇ ಬಿಡ್ತು. ನಾನು ತುಂಬ ನಂಬೋ ದೇವರಿದು. ಮನಸ್ಸಿಗೆ ಅನಿಸ್ದಾಗೆಲ್ಲ ಹೋಗಬೇಕು ಅಂತ ಅನಿಸ್ದಾಗೆಲ್ಲ ಹೋಗ್ತಾ ಇರ್ತೀವಿ. ನೋಡಿ ಶ್ರಾವಣ ಆಗಿರೋದ್ರಿಂದ ತುಂಬ ಎಲ್ಲ ಮಾಡಿ ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು ಮಲ್ಲಿಗೆ. ದರ್ಶನ ಚೆನ್ನಾಗಾಯಿತು.
ಅಲ್ಲೇ ನಮಗೆ ಟೊಮೆಟೊ ಬಾತ್ ಕೂಡ ಕೊಟ್ಟಿದ್ದರು ತಿಂದ್ಕೊಂಡು. ಸೊ ನೆಕ್ಸ್ಟು ಏನಾದ್ರು ತಗೊಳ್ಳೋಣ ಅಂತ ಅಂಡರ್ ಪಾಸ್ ಒಳಗೆ ಹೋದ್ವಿ ಮೆಜೆಸ್ಟಿಕ್ಕಲ್ಲಿ. ಯಪ್ಪ ಏನು ಜನ ಅಂತೀರ, ಬೆಂಗಳೂರು ಜನ ಎಲ್ಲ ಅಲ್ಲೇ ಇದ್ರೇನೋ ಅನ್ನಿಸ್ತು. ಸೊ ಏನೂ ತೊಗೊಳಕ್ಕಾಗಿಲ್ಲ, ಸೀದಾ ಬಸ್ ಹತ್ತಿ ಮನೆ ಕಡೆಗೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.